ಈಗಾಗಲೇ ಯಾರ್ಯಾರು ಬಿ ಪಿ ಎಲ್ ಕಾರ್ಡ್ ಹೊಂದಿದಿರಿ ಅವರು ಶ್ರೀಮಂತರಾಗಿದ್ದರೆ, ಇದ್ದಂಥವರಾಗಿದ್ದರೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಹೊಂದಿದವರಾಗಿದ್ದರೆ, ಸರ್ಕಾರಿ ನೌಕರ ಏನಾದರೂ ಆಗಿದ್ದರೆ, ಈ ರೀತಿಯಾಗಿ ಮಾನದಂಡಗಳು ಇಲ್ಲದೇ ಇರುವಂಥವ್ರು ಯಾರಾದರೂ ಇದ್ದರೆ ಬಿ ಪಿ ಎಲ್ ಕಾರ್ಡನ್ನು ಪಡೆದಿದ್ದರೆ ಆ ಅವರ ಬಿ ಪಿ ಎಲ್ ಕಾರ್ಡನ್ನು ಡಿಲೀಟ್ ಮಾಡಲಿಕ್ಕೆ ಈಗ ಸರ್ಕಾರ ಮುಂದಾಗ್ತಾ ಇದೆ. ಹಾಗಾದರೆ ಏನೆಲ್ಲ ಮಾನದಂಡಗಳು, ಅಂದರೆ ಯಾವ ಆಧಾರದ ಮೇಲೆ ಇವ್ರನ್ನ ಬಿ ಪಿ ಎಲ್ ಕಾರ್ಡ್ ಇವರು ಫಲಾನುಭವಿಗಳಲ್ಲ ಶ್ರೀಮಂತರು ಅಂತೇಳಿ ಹೇಗೆ ರಿಕಗ್ನೈಸ್ ಮಾಡ್ತಾ ಇರೋದು, ಯಾವ್ಯಾವ ತಂತ್ರಾಂಶಗಳನ್ನು ಬಳಕೆ ಮಾಡ್ತಾ ಇದೆ ಮತ್ತು ಹೇಗೆ ಸ್ಕ್ರೂಟ್ನಿ ಮಾಡುತ್ತೆ, ಈಗ ಹೊಸ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲೇ ಸ್ಕ್ರೂಟ್ನಿ ಮಾಡುವಂಥ ಕಾರ್ಯನೂ ಕೂಡ ಆಗುತ್ತಾ, ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ಇದೆ. ಹೌದು, ಈ ಹಿಂದೆನೂ ಕೂಡ ಈ ಕಾರ್ಯ ಆಗ್ತಾ ಇತ್ತು, ಆದರೆ ಅಷ್ಟು ಚುರುಕಾಗಿ ಆಗ್ತಾ ಇದ್ದಿಲ್ಲ. ಆದರೆ ಈಗ ಅನಿವಾರ್ಯ, ಯಾಕಂದರೆ ನಮ್ಮ ರಾಜ್ಯದಲ್ಲಿ ಇರುವಷ್ಟು ಬಿ ಪಿ ಎಲ್ ಕಾರ್ಡ್ ಈ ಬೇರೆ ಯಾವ ರಾಜ್ಯದಲ್ಲೂ ಕೂಡ ಇಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಕಂಪೇರ್ ಮಾಡಿದ್ರೆ ಆಂಧ್ರ, ತಮಿಳುನಾಡು, ಬೇರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚು ಬಿ ಪಿ ಎಲ್ ಕಾರ್ಡ್ ಹೊಂದಿದಂಥ ರಾಜ್ಯ ಯಾವುದಾದ್ರೂ ಇದ್ದರೆ ಅದು ಕರ್ನಾಟಕ ಇದೆ. ಬಡತನ ರೇಖೆಗಿಂತ ತುಂಬ ಕೆಳಗಿರೋರು ಇಷ್ಟು ಜನ ಇದ್ದಾರಾ, 1,28,00,000ಕ್ಕಿಂತಲೂ ಕೂಡ ಎಷ್ಟು ಜನ ಇದ್ದಾರಾ ಅಂಥೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾದರೆ ಒಂದೊಂದು ಕಾರ್ಡಲ್ಲಿ ನಿಮಗೆ 3-4 ಜನ ಅಂತಂದ್ರೂ ಕೂಡ ನಿಮಗೆ 4.25 ಕೋಟಿಗಿಂತಲೂ ಕೂಡ ಹೆಚ್ಚು. ನಮ್ಮ ರಾಜ್ಯದ ಜನಸಂಖ್ಯೆನೇ ನೋಡ್ತಾ ಹೋದರೆ 7 ಕೋಟಿವರೆಗೂ ಕೂಡ ಬರುತ್ತೆ. 7 ಕೋಟಿಯಲ್ಲಿ ಆಲ್ಮೋಸ್ಟ್ 70 to 80% ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಅಂದರೆ ನೀವು ನಂಬಲೇಬೇಕಾಗತ್ತೆ. ಆ ಕಾರಣಕ್ಕಾಗಿ ಸರ್ಕಾರ ಈಗ ಕೇಂದ್ರ ಸರ್ಕಾರ 8 ಲಕ್ಷದವರೆಗೂ ಕೂಡ ಕಾರ್ಡ್ಗಳನ್ನು ಡಿಲೀಟ್ ಮಾಡಲಿಕ್ಕೆ ಪಟ್ಟಿಯನ್ನು ಕೊಟ್ಟಿರೋದು. ರಾಜ್ಯ ಸರ್ಕಾರ ಚೆಕ್ ಮಾಡಿದಾಗ 13-14 ಲಕ್ಷದವರೆಗೂ ಕೂಡ ಕಾರ್ಡನ್ನು ಡಿಲೀಟ್ ಮಾಡಬೇಕು, ಅನರ್ಹರಿದ್ದಾರೆ ಅಂಥೇಳಿ ಪಟ್ಟಿಯನ್ನು ಕೊಟ್ಟಿರೋದು. ಹಾಗಾದರೆ ಹೇಗೆ ಈ ಪಟ್ಟಿಯನ್ನು ತಯಾರು ಮಾಡಿದ್ರು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ವಿಷಯ ಆಗುತ್ತೆ. ಪ್ರತಿ ವರ್ಷವೂ ಕೂಡ ಆಹಾರ ಇಲಾಖೆ ಸ್ಕ್ರೂಟ್ನಿ ಮಾಡುವಂಥ ಕೆಲಸ ಮಾಡ್ತಾ ಇತ್ತು, ಆದರೆ ಅದು ತುಂಬ ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇದ್ದಿಲ್ಲ. ಮೇಲ್ ಮಟ್ಟದಲ್ಲೇ ಕಾರ್ಡನ್ನು ಡಿಲೀಟ್ ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇತ್ತು. ಬಟ್ ಈಗ ಆಗೋದಿಲ್ಲ. 2 ವಿಚಾರದಲ್ಲಿ, ಅಂದರೆ ಈಗೇನು ಸ್ಕ್ರೂಟ್ನಿ ಆಗ್ತಾ ಇದೆಯಲ್ಲ, ಸ್ಕ್ರೂಟ್ನಿ ಆಗುವಂಥ ಸಂದರ್ಭದಲ್ಲಿ ಸರ್ಕಾರಿ ನೌಕರರಾಗಿದ್ದರೆ HRMS ತಂತ್ರಾಂಶದ ಮೂಲಕ ಪರಿಶೀಲನೆಯನ್ನು ಮಾಡ್ತಾ ಇದೆ. ಇದರ ಜೊತೆಗೆ IT ಫೈಲ್ ಏನಾದರೂ ಮಾಡ್ತಾ ಇದ್ರು ಅವರ ಕುಟುಂಬದ ಸದಸ್ಯರು ಅಂತ ಅನ್ನೋದಾದರೆ, ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಅನ್ನೋದಾಗಿದ್ದರೆ, ಸೊ ಅವ್ರದ್ದು ಕೂಡ IT ಫೈಲ್ ಮಾಡಿರುವಂಥ ಡಾಟಾವನ್ನು ಕೂಡ ಪರಿಶೀಲನೆಯನ್ನು ಮಾಡ್ತಾ ಇದೆ. ಸೊ ಇಷ್ಟು ಮಾತ್ರ ಅಲ್ಲ, ಈವನ್ GST 25 ಲಕ್ಷಕ್ಕಿಂತಲೂ ಕೂಡ ಹೆಚ್ಚು ಟ್ರಾನ್ಸಾಕ್ಷನ್ ಆಗ್ತಾ ಇದ್ದರೆ ಅದನ್ನು ಕೂಡ ಪರಿಶೀಲನೆ ಮಾಡಲಿಕ್ಕೆ GST ಏನು ತಂತ್ರಾಂಶ ಏನಿದೆ ಅದನ್ನು ಕೂಡ ಡಾಟಾವನ್ನು ತೆಗೆದುಕೊಂಡು ಕಂಪೇರ್ ಮಾಡುವಂಥ ಕೆಲಸವನ್ನು, ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಆಹಾರ ಇಲಾಖೆ ಮಾಡ್ತಾ ಇದೆ. ಕೇವಲ ಇಷ್ಟು ಮಾತ್ರ ಅಲ್ಲ, ರೆವಿನ್ಯೂ, ಯಾಕಂದರೆ ನಮ್ಮ ಬಿ ಪಿ ಎಲ್ ಕಾರ್ಡ್ನ ಮಾನದಂಡ ಏನು ಅಂತಂದರೆ ನೀವು 3.5 ಹೆಕ್ಟೇರ್ಗಿಂತಲೂ ಕೂಡ ಹೆಚ್ಚು ಭೂಮಿಯನ್ನು ಹೊಂದಿರುವಂತಿಲ್ಲ. ನಗರ ಪ್ರದೇಶದಲ್ಲಾದರೆ ನಿಮಗೆ 1,000 ಸ್ಕ್ವೇರ್ ಫೀಟ್ವರೆಗೂ ಕೂಡ ನೀವು ಜಾಗವನ್ನು ಇರ್ಬೋದು. ಅದಕ್ಕಿಂತ ಹೆಚ್ಚು ಏನಾದರೂ ಇತ್ತು ಅನ್ನೋದಾದರೆ ಅವರು ಬಿ ಪಿ ಎಲ್ ಕಾರ್ಡ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಭೂಮಿ ತಂತ್ರಾಂಶ ಏನಿದೆ, ನಮ್ಮ ರಾಜ್ಯ ಸರ್ಕಾರದ ಭೂಮಿ ತಂತ್ರಾಂಶನೂ ಕೂಡ ಪರಿಶೀಲನೆ ಮಾಡಿ ಆ ಡಾಟಾವನ್ನು ಚೆಕ್ ಮಾಡಿ, ಸೊ ಯಾರು ಬಿ ಪಿ ಎಲ್ ಕಾರ್ಡ್ ಏನಾದರೂ ಹೋಲ್ಡರ್ಸ್ ಇದ್ದರೆ ಅವರನ್ನು ಹೊರಗಿಡುವಂಥ ಕಾರ್ಯ ಹೀಗೂ ಕೂಡ ಆಗ್ತಾ ಇದೆ. ಕೇವಲ ಇಷ್ಟು ಮಾತ್ರ ಅಲ್ಲ, ನಿಮಗೆ RTO ಇಲಾಖೆಯ ತಂತ್ರಾಂಶ ಇರ್ಬೋದು, ಸಾರಿಗೆ ಇಲಾಖೆ RTO ತಂತ್ರಾಂಶ ಏನಿದೆ ಆ ತಂತ್ರಾಂಶ, ಕಂದಾಯ ಇಲಾಖೆಯ ಭೂಮಿ ತಂತ್ರಾಂಶ, ಆರೋಗ್ಯ ಇಲಾಖೆಯ ಈ ಜನ್ಮ ಸಾಫ್ಟ್ವೇರ್ ಏನಿದೆ ಈ ಸಾಫ್ಟ್ವೇರ್ನಲ್ಲೂ ಕೂಡ ಪರಿಶೀಲನೆಯನ್ನು ಮಾಡ್ತಾರೆ. ಸೊ ಇದರಲ್ಲಿ ಏನಾದರೂ ಆ ರೀತಿ ಇತ್ತು ಅನ್ನೋದಾದರೆ, ಅಂದರೆ ನಿಮಗೆ ಮಾನದಂಡಗಳ ಆಚೆಗೂ ಕೂಡ ಅವರು ತುಂಬ ಎಸ್ಟಾಬ್ಲಿಷ್ಡ್ ಆಗಿ ಚೆನ್ನಾಗಿ ಜೀವನ ಮಾಡ್ತಿದ್ರು ಅನ್ನೋದಾದರೆ ಅದನ್ನು ಪರಿಶೀಲನೆ ಮಾಡಿಕೊಂಡು ಕಾರ್ಡಲ್ಲಿ ಪರಿಷ್ಕರಣೆ ಮಾಡುವಂಥ ಕಾರ್ಯ ಈಗಾಗಲೇ ಆಗಿರೋದು. ಬ್ಯಾಂಕ್ಗಳ ತಂತ್ರಾಂಶವನ್ನು ಕೂಡ ಪರಿಶೀಲನೆ ಮಾಡುತ್ತೆ. ಬ್ಯಾಂಕ್ಗಳ ತಂತ್ರಾಂಶದ ಮೂಲಕನೂ ಕೂಡ ಇವರು ಅತಿ ಹೆಚ್ಚು ಏನಾದರೂ FD ಟ್ರಾನ್ಸಾಕ್ಷನ್ ಜಾಸ್ತಿ ಇತ್ತು ಅನ್ನೋದಾದರೆ, ಯಾಕಂದರೆ ಮಾನದಂಡ ಇರೋದು 1,20,000ಕ್ಕಿಂತಲೂ ಕೂಡ ಹೆಚ್ಚು ರೆವಿನ್ಯೂ ಇರೋಂಗಿಲ್ಲ ಇಯರ್ಲಿ. ಆ ರೀತಿ ಏನಾದರೂ ಹೆಚ್ಚು ಟ್ರಾನ್ಸಾಕ್ಷನ್ ಆಯಿತು ಅಂದರೆ ಅವರ ಕಾರ್ಡನ್ನು ಕೂಡ ಡಿಲೀಟ್ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಬಟ್ ಸದ್ಯಕ್ಕೆ ಈ ತಂತ್ರಾಂಶ ಏನಿದೆ ಇದನ್ನು ಬಳಕೆ ಮಾಡ್ತಾ ಇಲ್ಲ. ಇನ್ನುಳಿದಂಥ ಎಲ್ಲ ತಂತ್ರಾಂಶಗಳಿಂದವೇ ಅವುಗಳನ್ನು ಚೆಕ್ ಮಾಡ್ತಾ ಇದೆ. ಯಾಕಂದರೆ ಇದನ್ನು ಮಾಡ್ತಾ ಹೋದರೆ ನಿಮಗೆ ಬಹುಶಃ ಒಂದು 10 ಲಕ್ಷ ಮಾತ್ರ ಉಳಿಬೋದೇನೋ.
ಎಲ್ಲರೂ ಕೂಡ ಕಾರ್ಡ್ಗಳು ಡಿಲೀಟ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಇನ್ನು ಮುಂದೆ ಈಗ 2,96,000 ಅಪ್ಲಿಕೇಶನ್ಗಳು ಇನ್ನು ಪೆಂಡಿಂಗ್ ಇದ್ದಾವೆ. ಕಳೆದ 3.5-4 ವರ್ಷದಿಂದ ಇರುವಂಥ ಪೆಂಡಿಂಗ್ಗಳು, ಇವುಗಳನ್ನು ಕೂಡ ಸ್ಕ್ರೂಟ್ನಿ ಮಾಡಲಿಕ್ಕೆ ಆಹಾರ ಇಲಾಖೆ ಒಂದು ಹೊಸ ಸಾಫ್ಟ್ವೇರನ್ನು ತರ್ತಾ ಇದೆ. ಆ ಸಾಫ್ಟ್ವೇರ್ ಈ ಎಲ್ಲ ತಂತ್ರಾಂಶಗಳ ಡಾಟಾವನ್ನು ಕೂಡ ಚೆಕ್ ಮಾಡಿ ಮೊದಲೇ, ಯಾಕಂದರೆ ಮೊದಲು ಆಗಿರುವ ತಪ್ಪೇನೆಂದರೆ ಅತಿ ಹೆಚ್ಚು BPL ಕಾರ್ಡ್ಗಳನ್ನು ಕೊಟ್ಬಿಟ್ಟಿದ್ದಾರೆ. ಇದರಲ್ಲಿ ಶ್ರೀಮಂತರು ಇದ್ದಾರೆ, ದೊಡ್ಡ ದೊಡ್ಡ ಎಂತೆಂಥವ್ರು ಅಂದರೆ 3-4 ಬಿಲ್ಡಿಂಗ್ ಇದ್ದವರು, 4-5 ಕಾರ್ಗಳನ್ನು ಹೊಂದವರು, 50-60 ಎಕರೆ ಜಮೀನು ಹೊಂದವರು ಕೂಡ BPL ಕಾರ್ಡನ್ನು ಹೊಂದಿದ್ದಾರೆ. ಆ ರೀತಿ ಆಗಿರೋ ಕಾರಣಕ್ಕಾಗಿ ಈಗ ಸಾಕಷ್ಟು ತೊಂದರೆ ಆಗ್ತಾ ಇರೋದು, ಪರಿಷ್ಕರಣೆ ಕಾರ್ಯವನ್ನು ಕೂಡ ಮಾಡ್ತಾ ಇರೋದು. ಸೊ ಆ ರೀತಿಯ ಎಡವಟ್ಟು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಒಂದು ಹೊಸ ಸಾಫ್ಟ್ವೇರ್ ತಂತ್ರಾಂಶವನ್ನು ಆಹಾರ ಇಲಾಖೆ ತರ್ತಾ ಇದೆ. ಅದರ ಜೊತೆಗೆ ಆ ಸಾಫ್ಟ್ವೇರ್ ಜೊತೆಗೆ ಬೇರೆ ಬೇರೆ ಸಾಫ್ಟ್ವೇರ್ಗಳಿಂದವೆ, ಇವುಗಳಲ್ಲೂ ಕೂಡ ಪರಿಶೀಲನೆಯನ್ನು ಮಾಡಿ ಫಸ್ಟಿಗೆ BPL ಕಾರ್ಡ್ ಕೊಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಆಹಾರ ಇಲಾಖೆ ಮುಂದಾಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಮೊದಲೇ ಸ್ಕ್ರೂಟ್ನಿ ಆಗಿಬಿಟ್ರೆ ನೀವು BPL ಕಾರ್ಡ್ ಕೊಟ್ಟಾದ ಮೇಲೆ ಸ್ಕ್ರೂಟ್ನಿ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ನೀಟಾಗಿ ಕ್ರಾಸ್ ಚೆಕ್ ಮಾಡೇ ಕೊಡುವಂಥ ಕಾರ್ಯವನ್ನು ಮಾಡಬೇಕು ಅಂತೇಳಿ ಈಗ ಆಹಾರ ಇಲಾಖೆ ಎಚ್ಚೆತ್ಕೊಂಡಿದೆ. ಹೊಸ ತಂತ್ರಾಂಶವನ್ನು ಕೂಡ ರೂಪಿಸ್ಕೊಳ್ತಾ ಇದೆ. ಅದರ ಜೊತೆಗೆ ಈಗೇನು ನಾನು ಹೇಳಿದ್ನಲ್ಲ, ಇಷ್ಟು ಮಾನದಂಡಗಳ ಹಿನ್ನೆಲೆಯಲ್ಲಿ ಯಾವ್ಯಾವ ಇಲಾಖೆಯ ತಂತ್ರಾಂಶಗಳಿದ್ದಾವೆ ಅವುಗಳಲ್ಲೂ ಕೂಡ ದತ್ತಾಂಶವನ್ನು ಕ್ರಾಸ್ ಚೆಕ್ ಮಾಡಿ ಸ್ಕ್ರೂಟ್ನಿಯನ್ನು ಮಾಡಿ, ನಿಜವಾಗಲೂ ಕೂಡ ಅವರು ಮಾನದಂಡದ ಕೆಳಗಿದ್ದರೆ, ಅಂದರೆ ನಿಮಗೆ ಸಹಜವಾಗಿ ಏನು ರೂಲ್ಸ್ಗಳೇನಿದ್ದಾವೆ BPL ಕಾರ್ಡ್ ಪಡೀಲಿಕ್ಕೆ, ಆ ರೂಲ್ಸ್ನ ಪ್ರಕಾರ ಮಾನದಂಡದ ಕೆಳಗಡೆ ಇತ್ತು ಅನ್ನೋದಾದರೆ ಅಂಥವ್ರಿಗೆ ಮಾತ್ರ BPL ಕಾರ್ಡ್ ಕೊಡ್ತಾರೆ. ಇಲ್ಲದೆ ಹೋದರೆ APL ಕಾರ್ಡ್ ಕೊಡುವಂಥ ಕಾರ್ಯಕ್ಕೆ ಶಿಫಾರಸನ್ನು ಆಹಾರ ಇಲಾಖೆ ಮಾಡುತ್ತೆ. ಈ ಮೂಲಕ ಸರ್ಕಾರ ಮೊದಲೇ ಎಚ್ಚೆತ್ತುಕೊಳ್ಳುವಂಥ ಕಾರ್ಯವನ್ನು ಈಗ ಮಾಡ್ತಾ ಇದೆ. ಮೊದಲು ಆದಂಥ ತಪ್ಪೇನಿದೆ ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ, ಅಂದರೆ ತಪ್ಪೇನಿದೆಯಲ್ಲ ಅದನ್ನು ಎಚ್ಚೆತ್ತುಕೊಳ್ಳುವಂಥ ಕಾರ್ಯನೂ ಕೂಡ ಈಗ ಮಾಡ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಅದು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಬಹುಶಃ ಈ 14 ಲಕ್ಷ ಅಂತ ಹೇಳ್ತಾ ಇದ್ದಾರಲ್ಲ, ಇದು ಕಂಪ್ಲೀಟಾಗಿ 45 ದಿನ ಆದಮೇಲೆ ಗೊತ್ತಾಗುತ್ತೆ ನಿಜವಾಗ್ಲೂ ಕೂಡ ಎಷ್ಟು ಜನ ಬಡವರಿದ್ದರು, ಅಂಥವ್ರ ಕಾರ್ಡನ್ನು ಏನಾದರೂ ಡಿಲೀಟ್ ಮಾಡಿದ್ರ, ಶ್ರೀಮಂತರ ಕಾರ್ಡನ್ನು ಹಾಗೇ ಬಿಟ್ರ. ಸೊ ಅವೆಲ್ಲವೂ ಕೂಡ ಗೊತ್ತಾಗೋದು 45 ದಿನಗಳ ನಂತರ ಸ್ಕ್ರೂಟ್ನಿ ಏನಾಗುತ್ತೆ ಅದಾದ ಮೇಲೇ ಗೊತ್ತಾಗೋದು. ಬಟ್ ಇನಿಷಿಯೇಟ್ ಅಂತೂ ಒಳ್ಳೆ ಇನಿಷಿಯೇಟ್ ತೆಗೆದುಕೊಳ್ತಿರುವಂಥ ವಿಷಯಗಳು ಗೊತ್ತಾಗ್ತಾ ಇದ್ದಾವೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.